ಸ್ನೇಹಿತರೆ, ಬೆಳ್ಳಿ ಲರ್ನಿಂಗ್ ಅಕಾಡೆಮಿಗೆ ಸ್ವಾಗತ. ಇಸ್ರೇಲ್ ಮತ್ತು ಹಮಾಸ್ ಬಂಡುಕೋರರ ನಡುವಿನ 15 ತಿಂಗಳ ಯುದ್ಧಕ್ಕೆ ಕಡೆಗೂ ತಾತ್ಕಾಲಿಕ ವಿರಾಮ ಬಿದ್ದಂತಾಗಿದೆ. ಅಮೆರಿಕದ ನಿಯೋಜಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ಕದನ ವಿರಾಮವನ್ನು ದೃಢಪಡಿಸಿದ್ದಾರೆ. ಗಾಜಾದಲ್ಲಿ ಯುದ್ಧ ಪ್ರಾರಂಭವಾದ ತಕ್ಷಣ ಜಾಗತಿಕ ನಾಯಕರು ಪರಿಸ್ಥಿತಿಯನ್ನು ನಿಯಂತ್ರಿಸಲು ಪ್ರಾರಂಭಿಸಿದರು. ಅಕ್ಟೋಬರ್ 7, 2023ರಂದು ಸಶಸ್ತ್ರ ಪ್ಯಾಲೆಸ್ತೇನಿಯನ್ ಗುಂಪು ಇಸ್ರೇಲ್ ಮೇಲೆ ದಾಳಿ ಮಾಡಿದಾಗ ಆರಂಭವಾದ ಈ 15 ತಿಂಗಳ ಯುದ್ಧದಲ್ಲಿ ಇಂದು ಮಹತ್ವದ ಪ್ರಗತಿಯಾಗಿದೆ. ನೂರಾರು ಹಮಾಸ್ ಬಂದೂಕುಧಾರಿಗಳು ಆ ದಿನ ದಕ್ಷಿಣ ಇಸ್ರೇಲ್ ಮೇಲೆ ದಾಳಿ ಆರಂಭಿಸಿದರು. ಮಕ್ಕಳು, ಮಹಿಳೆಯರೆನ್ನದೆ 1250ಕ್ಕೂ ಹೆಚ್ಚು ಇಸ್ರೇಲಿಗಳು ಮತ್ತು ವಿದೇಶಿ ಪ್ರಜೆಗಳನ್ನು ಕೊಂದರು. ಅನೇಕ ಮಹಿಳೆಯರು ಮತ್ತು ಮಕ್ಕಳು ಸೇರಿದಂತೆ 250ಕ್ಕೂ ಹೆಚ್ಚು ಮಂದಿಯನ್ನ ಅಪಹರಿಸಿ ಗಾಜಾಕ್ಕೆ ಎಳೆದೊಯ್ಯಲಾಯಿತು. ಜೊತೆಗೆ ಹಮಾಸ್ ನೂರಾರು ರಾಕೆಟ್ಗಳನ್ನು ಇಸ್ರೇಲ್ ಮೇಲೆ ಹಾರಿಸಿತ್ತು. ಇಸ್ರೇಲ್ ಕೂಡ ಬೃಹತ್ ಮಿಲಿಟರಿ ಕಾರ್ಯಾಚರಣೆಯೊಂದಿಗೆ ತೀವ್ರ ಪ್ರತಿರೋಧ ತೋರಿತು. ಇಸ್ರೇಲ್ ಭೂಮಿ, ಸಮುದ್ರ ಮತ್ತು ಗಾಳಿಯ ಮೂಲಕ ಗಾಜಾದಾದ್ಯಂತ ವಿವಿಧ ಗುರಿಗಳ ಮೇಲೆ ದಾಳಿ ಮಾಡಿದೆ. ಇಸ್ರೇಲ್ನ ಆಕ್ರಮಣ ಗಾಜಾವನ್ನ ಸಂಪೂರ್ಣವಾಗಿ ಧ್ವಂಸಗೊಳಿಸಿತು. ಗಾಜಾದಲ್ಲಿನ ಟನೆಲ್ಗಳನ್ನು ಹುಡುಕಿ ಉಗ್ರರ ಹೆಡೆಮುರಿ ಕಟ್ಟಿತ್ತು ಇಸ್ರೇಲ್. ಪರಿಣಾಮವಾಗಿ ಗಾಜಾದಲ್ಲಿ ತೀವ್ರ ಆಹಾರದ ಕೊರತೆಯುಂಟಾಗಿದೆ. ಜೊತೆಗೆ ಔಷಧಗಳ ಕೊರತೆ, ಮೂಲಭೂತ ಸೌಕರ್ಯಗಳ ಕೊರತೆ ಕಂಡುಬಂದಿದೆ. ಜೊತೆಗೆ ಇಸ್ರೇಲ್ ಗಾಜಾದೊಂದಿಗಿನ ಸಪ್ಲೈ ಚೈನ್ ಅನ್ನೇ ಕಟ್ ಮಾಡಿತ್ತು. ಈ ನಿಟ್ಟಿನಲ್ಲಿ ಮಧ್ಯಪ್ರಾಚ್ಯದಲ್ಲಿ 15 ತಿಂಗಳಿನಿಂದ ನಡೀತಿರೋ ಸಂಘರ್ಷಕ್ಕೊಂದು ಬ್ರೇಕ್ ಬೇಕಾಗಿತ್ತು. ಈ ನಿಟ್ಟಿನಲ್ಲಿ ಇಸ್ರೇಲ್ ಮತ್ತು ಹಮಾಸ್ ನಡುವೆ ಯುದ್ಧ ನಿಲುಗಡೆ ಒಪ್ಪಂದಕ್ಕೆ ಸಹಿ ಬಿದ್ದಿದೆ. ಹಾಗಾದರೆ ಏನಿದು ಈ ಇಸ್ರೇಲ್ ಮತ್ತು ಹಮಾಸ್ಗಳ ನಡುವಿನ ಸೀಸ್ಫೈರ್ ಒಪ್ಪಂದ? ಈ ಒಪ್ಪಂದ ಏನೆಲ್ಲ ಅಂಶಗಳನ್ನು ಒಳಗೊಂಡಿದೆ ಎಂಬುದನ್ನು ಇಂದಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಷಯಗಳ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ. ಗೆಳೆಯರೆ, ಮಧ್ಯಪ್ರಾಚ್ಯದಲ್ಲಿ ಸುಮಾರು 15 ತಿಂಗಳ ದೀರ್ಘಕಾಲದ ಯುದ್ಧಕ್ಕೊಂದು ತಾತ್ಕಾಲಿಕ ಬ್ರೇಕ್ ಬಿದ್ದಿದ್ದು, ಮಧ್ಯಪ್ರಾಚ್ಯದಲ್ಲಿ ಸದ್ಯಕ್ಕೆ ಶಾಂತಿ ನೆಲೆಸುವ ವಾತಾವರಣ ನಿರ್ಮಾಣಗೊಂಡಿದೆ. ಇದರೊಂದಿಗೆ ಸದ್ಯದ ಮಟ್ಟಿಗೆ ನೆಮ್ಮದಿಯ ನಿಟ್ಟುಸಿರು ಬಿಡುವಂತಾಗಿದೆ. ಅಕ್ಟೋಬರ್ 7, 2023ರಿಂದ ನಿರಂತರವಾಗಿ ದಾಳಿ ನಡೆಯುತ್ತಿದ್ದು, ಗಾಜಾದಲ್ಲಿ ಸುಮಾರು 46,700ಕ್ಕೂ ಹೆಚ್ಚು ಜನ ಹತರಾಗಿದ್ದಾರೆ. ಜನವರಿ 17ರ ಶುಕ್ರವಾರ ತಡರಾತ್ರಿ ಇಸ್ರೇಲ್ ಕ್ಯಾಬಿನೆಟ್ ಹಮಾಸ್ ಜೊತೆಗಿನ ಕದನ ವಿರಾಮ ಒಪ್ಪಂದಕ್ಕೆ ಸಹಿ ಹಾಕಿದೆ. ಆ ಮೂಲಕ ಗಾಜಾದಲ್ಲಿನ 15 ತಿಂಗಳ ಅಶಾಂತಿಗೆ ಇತಿಶ್ರೀ ಹಾಡಿದಂತಾಗಿದೆ. ಅಮೆರಿಕದ ನಿಯೋಜಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕದನ ವಿರಾಮವನ್ನ ಖಚಿತಪಡಿಸಿದ್ದಾರೆ. ಜಾಗತಿಕ ಒತ್ತಡದ ಹಿನ್ನೆಲೆಯಲ್ಲಿ ಕೊನೆಗೂ ಮಣಿದ ಇಸ್ರೇಲ್ ಕದನ ವಿರಾಮದ ಐತಿಹಾಸಿಕ ಕಡತಕ್ಕೆ ಸಹಿ ಹಾಕಿದೆ. ಹಮಾಸ್ ಜೊತೆಗಿನ ಕದನ ವಿರಾಮಕ್ಕೆ ಮೂಲ ಕಾರಣವಾಗಿದ್ದು 3 ದೇಶಗಳು. ಅವುಗಳೆಂದರೆ ಅಮೆರಿಕ, ಈಜಿಪ್ಟ್ ಮತ್ತು ಕತಾರ್. ಮೊದಲು 2 ದೇಶಗಳ ರಾಯಭಾರಿಗಳ ನಡುವೆ ಕತಾರ್ನ ದೋಹಾದಲ್ಲಿ ಮೊದಲ ಸುತ್ತಿನ ಮಾತುಕತೆ ನಡೆದಿತ್ತು. ಇದುವರೆಗೂ ಈ ಯುದ್ಧದಲ್ಲಿ ಇಸ್ರೇಲ್ನ 1200ಕ್ಕೂ ಹೆಚ್ಚು ಮಂದಿ ನಾಗರಿಕರು ಮತ್ತು ಪ್ಯಾಲೆಸ್ತೇನ್ ದೇಶದ 46,000ಕ್ಕೂ ಅಧಿಕ ಮಂದಿ ಸಾವನ್ನಪ್ಪಿದ್ದಾರೆ. ಯುದ್ಧ ಆರಂಭವಾಗಿ ಬರೋಬ್ಬರಿ 15 ತಿಂಗಳ ನಂತರ ಕದನ ವಿರಾಮ ಘೋಷಣೆಯಾಗಿದೆ. ಇದಕ್ಕೂ ಮೊದಲು ನಡೆದ ಮಹತ್ವದ ಸಭೆಯಲ್ಲಿ ಹಮಾಸ್ ಸೆರೆಯಲ್ಲಿರುವ ಒತ್ತೆಯಾಳುಗಳು ಹಾಗೂ ಇಸ್ರೇಲ್ ಜೈಲುಗಳಲ್ಲಿರುವ ನೂರಾರು ಪ್ಯಾಲೆಸ್ತೇನಿಯನ್ನರ ಬಿಡುಗಡೆ, ಯುದ್ಧ ಪೀಡಿತ ಗಾಜಾದಿಂದ ಸ್ಥಳಾಂತರಗೊಂಡಿರುವವರಿಗೆ ಮನೆಗೆ ಮರಳಲು ಅವಕಾಶ ಕಲ್ಪಿಸುವುದು ಸೇರಿ ಹಲವು ವಿಷಯಗಳನ್ನು ಚರ್ಚಿಸಲಾಯಿತು. ಸುಮಾರು 15 ತಿಂಗಳ ಕಾಲ ನಡೆದ ಭೀಕರ ಯುದ್ಧದಲ್ಲಿ ಇಸ್ರೇಲ್ ತನ್ನ ಶತ್ರುಗಳನ್ನು ದುರ್ಬಲಗೊಳಿಸುವಲ್ಲಿ ಯಶಸ್ವಿಯಾಗಿದೆ. ಯುದ್ಧದಲ್ಲಿ ಹಮಾಸ್ನ ಅನೇಕರು ಮೃತಪಟ್ಟಿದ್ದಾರೆ. ಲೆಬನಾನ್ನ ಹೆಚ್ಚಿನ ಪ್ರದೇಶ ನಾಶವಾಗಿದೆ. ಇದೇ ವೇಳೆ ಹಮಾಸ್ ಮತ್ತು ಹಿಜ್ಬುಲ್ಲಾವನ್ನ ಬೆಂಬಲಿಸುತ್ತಿದ್ದ ಇರಾನ್ಗೂ ಸಾಕಷ್ಟು ನಷ್ಟವಾಗಿದೆ. ಅಮೆರಿಕದ ಈಗಿನ ಅಧ್ಯಕ್ಷರಾಗಿರುವ ಜೋ ಬಿಡೆನ್ ರವರ ಅಧಿಕಾರಾವಧಿ ಕೊನೆಗೊಳ್ಳುವ ಮೊದಲು ಇಸ್ರೇಲ್ ಮತ್ತು ಹಮಾಸ್ ಯುದ್ಧ ಕೊನೆಗೊಳಿಸುವ ಒಪ್ಪಂದಕ್ಕೆ ಬರುವಂತೆ ಜೋ ಬಿಡೆನ್ ಮೇಲೆ ಡೊನಾಲ್ಡ್ ಟ್ರಂಪ್ ಒತ್ತಡ ಹೇರಿದ್ದರು. ಅಮೆರಿಕದ ಅಧ್ಯಕ್ಷರಾಗಿ ಇಂತಹ ಕಠಿಣ ಸಮಸ್ಯೆಯನ್ನೆದುರಿಸುವುದನ್ನು ತಪ್ಪಿಸಲು ಟ್ರಂಪ್ ಬಯಸಿದರು. ಹಾಗಾಗಿ ನಿರ್ಗಮಿತ ಮತ್ತು ಹಾಲಿ ಅಧ್ಯಕ್ಷರಿಬ್ಬರ 2 ತಂಡಗಳು ಜಂಟಿಯಾಗಿ ಮಾತುಕತೆ ನಡೆಸಿದವು. ಅಂತಿಮವಾಗಿ ಜೋ ಬಿಡೆನ್ ತಮ್ಮ ಅಧಿಕಾರಾವಧಿಯ ಕೊನೆಯಲ್ಲಿ ಭೀಕರ ಯುದ್ಧವೊಂದು ಕೊನೆಗೊಂಡ ಕ್ಷಣಕ್ಕೆ ಸಾಕ್ಷಿಯಾದರು.
ಈ ಒಪ್ಪಂದವನ್ನ ಕುರಿತು ನಾವು ಮುಂದಿನ ತಂಡಕ್ಕೆ ಮಧ್ಯಪ್ರಾಚ್ಯದಲ್ಲಿ ಉಜ್ವಲ ಭವಿಷ್ಯಕ್ಕಾಗಿ ನಿಜವಾದ ಅವಕಾಶವನ್ನ ಹಸ್ತಾಂತರಿಸಿದ್ದೇವೆ ಎಂದು ಟ್ರಂಪ್ ರವರ ಮುಂಬರುವ ಆಡಳಿತವನ್ನ ಉಲ್ಲೇಖಿಸಿ ಅಧ್ಯಕ್ಷ ಬಿಡನ್ ಹೇಳಿದ್ದಾರೆ. ಇಸ್ರೇಲ್ ಮತ್ತು ಹಮಾಸ್ ಗಾಜಾ ಯುದ್ಧಕ್ಕೆ ಬ್ರೇಕ್ ಹಾಕುವ ಕದನ ವಿರಾಮ ಒಪ್ಪಂದಕ್ಕೆ ಇಸ್ರೇಲ್ ರಕ್ಷಣಾ ಸಚಿವಾಲಯ ಒಪ್ಪಿಗೆ ನೀಡಿದರೂ ಅದಕ್ಕೆ ಕ್ಯಾಬಿನೆಟ್ ಅನುಮೋದನೆ ದೊರೆತಿರಲಿಲ್ಲ. ಎಲ್ಲಿ ಮತ್ತೆ ಈ ಕದನ ವಿರಾಮ ಮುಂದಕ್ಕೆ ಹೋಗುತ್ತೋ ಅನ್ನೋ ಭಯ ಎಲ್ಲರನ್ನೂ ಕಾಡ್ತಾ ಇತ್ತು. ಈಗ ಅದು ಸದ್ಯದ ಮಟ್ಟಿಗೆ ನಿವಾರಣೆಯಾದಂತಾಗಿದೆ. ಈ ಯುದ್ಧ ವಿರಾಮ ಪ್ರಮುಖವಾಗಿ 3 ಜನ ರಾಜತಾಂತ್ರಿಕರ ನಿರಂತರ ಪರಿಶ್ರಮದ ಫಲವಾಗಿದೆ. ಇಸ್ರೇಲ್ ಗುಪ್ತಚರ ಸಂಸ್ಥೆ ಮೊಸಾದ್ನ ಮುಖ್ಯಸ್ಥರಾಗಿರುವ ಡೇವಿಡ್ ಬರ್ನಿಯ 2 ದೇಶಗಳ ಮಾತುಕತೆಯಲ್ಲಿ ಮುಂಚೂಣಿಯಲ್ಲಿದ್ದ ಅಧಿಕಾರಿಯಾಗಿದ್ದರು. ಎರಡನೆಯದಾಗಿ ಇಸ್ರೇಲ್ ಪ್ರಧಾನಿ ನೆತನ್ಯಾಹುರವರ ಆಪ್ತರಲ್ಲಿ ಒಬ್ಬರು ಹಾಗೂ ನೆತನ್ಯಾಹುರವರ ಭದ್ರತಾ ಸಲಹೆಗಾರರಾಗಿರುವ ರೋನೆನ್ ಬಾರ್ ರವರು ಈ ಕದನ ವಿರಾಮಕ್ಕೆ ಮೂಲ ಕಾರಣಕರ್ತರು. ಇನ್ನೊಬ್ಬ ಪ್ರಮುಖ ರಾಜತಾಂತ್ರಿಕ ಅಮೆರಿಕದ ಅಧ್ಯಕ್ಷ ಜೋ ಬಿಡನ್ ರವರ ಮಧ್ಯಪ್ರಾಚ್ಯ ದೇಶಗಳ ಮುಖ್ಯ ಸಲಹೆಗಾರರಾದ ಬ್ರೆಟ್ ಮೆಕ್ ಗೊರ್ಕ್. ಮಧ್ಯಪ್ರಾಚ್ಯ ಭಾಗದ ಕಾನೂನು ಕಟ್ಟಳೆಯ ವಿಚಾರದಲ್ಲಿ ಸಾಕಷ್ಟು ಅನುಭವ ಹೊಂದಿರುವ ಬ್ರೆಟ್ ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಶಾಂತಿ ಒಪ್ಪಂದದ ಕಡತ ತಯಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಒಪ್ಪಂದದ ರೂಪುರೇಷೆಯನ್ನ ಕತಾರ್ ಬುಧವಾರ ಘೋಷಿಸಿದೆ. ಕತಾರ್ ಯುಎಸ್ ಮತ್ತು ಈಜಿಪ್ಟ್ ಜೊತೆಗೆ ಒಪ್ಪಂದದಲ್ಲಿ ಮಧ್ಯಸ್ಥಿಕೆ ವಹಿಸಿದೆ. ಕತಾರ್ನ ಪ್ರಧಾನಮಂತ್ರಿ ಶೇಖ್ ಮೊಹಮ್ಮದ್ ಬಿನ್ ಅಬ್ದುಲ್ ರಹಮಾನ್ ಅಲ್ ಥಾನಿ ಅವರು ಇಸ್ರೇಲ್ ಮತ್ತು ಹಮಾಸ್ 3 ಹಂತದ ಒಪ್ಪಂದಕ್ಕೆ ಒಪ್ಪಿಗೆ ನೀಡಿದ್ದು ಅದು ಭಾನುವಾರದಿಂದ ಅಂದರೆ ದಿನಾಂಕ 19/1/2025 ಜಾರಿಗೆ ಬರಲಿದೆ ಎಂದು ಹೇಳಿದ್ದಾರೆ. ಇನ್ನು ಈ ಡೀಲ್ ಒಟ್ಟು 3 ಹಂತಗಳನ್ನು ಹೊಂದಿದ್ದು ಮೊದಲನೇ ಹಂತ 42 ದಿನಗಳು ಅಥವಾ 6 ವಾರಗಳವರೆಗೆ ಇರುತ್ತದೆ ಮತ್ತು ಇದು ಸಂಪೂರ್ಣ ಕದನ ವಿರಾಮವನ್ನು ನೋಡುತ್ತದೆ ಎಂದು ಬಿಡನ್ ಹೇಳಿದ್ದಾರೆ. ಮಹಿಳೆಯರು, ಮಹಿಳಾ ಸೈನಿಕರು, ಮಕ್ಕಳು, ಗಾಯಾಳುಗಳು ಸೇರಿದಂತೆ ಒಟ್ಟು 94ಕ್ಕೂ ಹೆಚ್ಚು ಇಸ್ರೇಲಿಗಳನ್ನು ಹಮಾಸ್ ಬಂಧಿಸಿದ್ದು ಅದರಲ್ಲಿ 33 ಇಸ್ರೇಲಿ ಒತ್ತೆಯಾಳುಗಳನ್ನು ಹಮಾಸ್ ಬಿಡುಗಡೆ ಮಾಡುತ್ತದೆ. ಅದರಲ್ಲಿ ಪ್ರಮುಖವಾಗಿ ಮಕ್ಕಳು ಮತ್ತು ಮಹಿಳೆಯರು ಸೇರಿರ್ತಾರೆ ಎಂದು ಕತಾರ್ ಪ್ರಧಾನಿ ಹೇಳಿದ್ದಾರೆ. ಬದಲಾಗಿ ಇಸ್ರೇಲಿ ಜೈಲಿನಲ್ಲಿರುವ ಹಲವಾರು ಪ್ಯಾಲೆಸ್ತೇನಿಯನ್ ಕೈದಿಗಳನ್ನು ಬಿಡುಗಡೆ ಮಾಡಲಾಗುವುದೆಂದು ಅವರು ಹೇಳಿದ್ದಾರೆ. ಜೊತೆಗೆ ಗಾಜಾದಲ್ಲಿರುವ ಜನರಿಗೆ ಈ ಅವಧಿಯಲ್ಲಿ ಮಾನವೀಯ ನೆರವನ್ನು ಒದಗಿಸಲಾಗುವುದು. ಆಹಾರ, ವಸತಿ, ಬಟ್ಟೆ, ಔಷಧ ಮೊದಲಾದ ಮೂಲ ಸೌಕರ್ಯಗಳನ್ನು ಈ ಅವಧಿಯಲ್ಲಿ ಗಾಜಾದ ಜನರಿಗೆ ತಲುಪಿಸಲಾಗುತ್ತದೆ ಎಂದು ಶೇಖ್ ಮೊಹಮ್ಮದ್ ತಿಳಿಸಿದ್ದಾರೆ. ಇನ್ನು ಎರಡನೇ ಹಂತದಲ್ಲಿ ಹೆಚ್ಚಿನ ಪ್ಯಾಲೆಸ್ತೈನ್ ಕೈದಿಗಳಿಗೆ ಪ್ರತಿಯಾಗಿ ಪುರುಷರು ಸೇರಿದಂತೆ ಉಳಿದ ಒತ್ತೆಯಾಳುಗಳನ್ನು ಬಿಡುಗಡೆ ಮಾಡಲಾಗುವುದು. 1,000 ಪ್ಯಾಲೆಸ್ತೈನ್ ಕೈದಿಗಳ ಬಿಡುಗಡೆಗೆ ಇಸ್ರೇಲ್ ಒಪ್ಪಿಕೊಂಡಿದೆ. ಅದರಲ್ಲಿ ಸುಮಾರು 190 ಜನರು 15 ವರ್ಷಗಳಿಂದ ಇಸ್ರೇಲ್ನ ಸೆರೆಮನೆಯ ಕಂಬಿಗಳನ್ನು ಎಣಿಸ್ತಾ ಇದ್ದಾರೆ. ಈಗ ಅವರಿಗೆ ಬಿಡುಗಡೆಯ ಭಾಗ್ಯ ದೊರೆತಂತಾಗಿದೆ. ಇನ್ನು 3ನೇ ಹಂತ ಗಾಜಾದ ಪುನರ್ ನಿರ್ಮಾಣವನ್ನೊಳಗೊಂಡಿದೆ. ಇದು ವರ್ಷಗಳನ್ನೇ ತೆಗೆದುಕೊಳ್ಳಬಹುದು. ಇನ್ನು ಈ ಒಪ್ಪಂದವು ಕೂಡ ಅನೇಕ ಉತ್ತರವಿಲ್ಲದ ಪ್ರಶ್ನೆಗಳ ಹುಟ್ಟಿಗೆ ಕಾರಣವಾಗಿದೆ. ಈ ಯುದ್ಧ ವಿರಾಮ ಮಾತುಕತೆಯ ಪ್ರಮುಖ ಅಂಶವೇ ಒತ್ತೆಯಾಳುಗಳ ಬಿಡುಗಡೆ. ಆದರೆ ಇಲ್ಲಿ ಹಮಾಸ್ಗಳ ಬಳಿ ಇರುವ ಒತ್ತೆಯಾಳುಗಳ ಸಂಖ್ಯೆಯೇ ಗೊಂದಲವಾಗಿದೆ. ಅವರಲ್ಲೆಷ್ಟು ಜನ ಜೀವಂತವಾಗಿದ್ದಾರೆ ಅಥವಾ ಸತ್ತಿದ್ದಾರೆ ಎಂಬುದು ಅಸ್ಪಷ್ಟವಾಗಿದೆ. ಕದನ ವಿರಾಮದ ಯಾವುದೇ ದಿನ ಎಷ್ಟು ಒತ್ತೆಯಾಳುಗಳು ಮತ್ತು ಕೈದಿಗಳನ್ನು ವಿನಿಮಯ ಮಾಡಿಕೊಳ್ಳಲಾಗುತ್ತದೆ ಎಂಬುದಿನ್ನೂ ಸ್ಪಷ್ಟವಾಗಿಲ್ಲ. ಇನ್ನು ಇಸ್ರೇಲ್ ನಿಗದಿತ ದಿನಾಂಕದೊಳಗೆ ತನ್ನ ಮತ್ತು ಗಾಜಾದ ನಡುವಿನ ಬಫರ್ ಝೋನ್ನಿಂದ ಹೊರಬರಲು ಒಪ್ಪಿಕೊಳ್ಳುತ್ತದೆಯೇ ಎಂಬುದು ಪ್ರಶ್ನಾರ್ಹವಾಗಿಯೇ ಉಳಿದಿದೆ. ಇಸ್ರೇಲ್ನ ಪ್ರಮುಖ ಗುರಿ ಹಮಾಸ್ನ ಮಿಲಿಟರಿ ಮತ್ತು ಆಡಳಿತ ಸಾಮರ್ಥ್ಯವನ್ನು ಸಂಪೂರ್ಣವಾಗಿ ನಾಶ ಮಾಡುವುದು. ಆದರೆ ಅದಿನ್ನೂ ಸಾಧ್ಯವಾಗಿಲ್ಲ. ಈ ಹಿನ್ನೆಲೆಯಲ್ಲಿ ಈ ಒಪ್ಪಂದದ ಆಯಸ್ಸು ಕೂಡ ಪ್ರಶ್ನಾರ್ಹವೇ ಆಗಿದೆ. ಇನ್ನು ಅಮೆರಿಕದ 47ನೇ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸಲಿರುವ ಡೊನಾಲ್ಡ್ ಟ್ರಂಪ್ ಜನವರಿ 20ರೊಳಗೆ ಅಮೆರಿಕದ ಒತ್ತೆಯಾಳುಗಳನ್ನು ಹಮಾಸ್ ಸಂಘಟನೆ ಬಿಡುಗಡೆ ಮಾಡದಿದ್ದಲ್ಲಿ ಹಮಾಸ್ ಮೇಲೆ ನರಕವೇ ಬೀಳಲಿದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಒತ್ತೆಯಾಳುಗಳ ಬಿಡುಗಡೆಗಾಗಿ ನಡೆಯುತ್ತಿರುವ ಸಂಧಾನಕ್ಕೆ ನಾನು ಅಡ್ಡಿಪಡಿಸುವುದಿಲ್ಲ. ಆದರೆ ನಾನು ಅಧ್ಯಕ್ಷನಾಗಿ ಅಧಿಕಾರ ಸ್ವೀಕರಿಸುವ ಹೊತ್ತಿಗೆ ಎಲ್ಲ ಅಮೆರಿಕನ್ ಒತ್ತೆಯಾಳುಗಳು ಬಿಡುಗಡೆಯಾಗಿರಬೇಕು. ಇಲ್ಲವಾದರೆ ಮಧ್ಯಪ್ರಾಚ್ಯದಲ್ಲಿ ಸೃಷ್ಟಿಯಾಗಲಿರುವ ನರಕ ಸದೃಶ ದೃಶ್ಯಕ್ಕೆ ನಾನು ಹೊಣೆಗಾರನಲ್ಲ ಎಂದು ಟ್ರಂಪ್ ಹಮಾಸ್ ವಿರುದ್ಧ ಗುಡುಗಿದ್ದಾರೆ. ಇದು ಮಿತ್ರರೇ, ಇಸ್ರೇಲ್ ಮತ್ತು ಹಮಾಸ್ ನಡುವೆ ನಡೆದ ಸೀಸ್ಫೈರ್ ಒಪ್ಪಂದ ಮತ್ತು ಮಧ್ಯಪ್ರಾಚ್ಯದಲ್ಲಿ ಉಂಟಾಗುತ್ತಿರುವ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಒಂದಷ್ಟು ಸಂಕ್ಷಿಪ್ತ ಮಾಹಿತಿ.
ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ.